ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡು ಪಾರ್ವತಿ, ನಿನ್ನಿಂದ ಯಾವತ್ತೂ ತಪ್ಪು ಆಗಿಲ್ಲ, ಆಗೋದೂ ಇಲ್ಲ. ಆ ನಂಬಿಕೆ ನಮ್ಗೆಲ್ರಿಗೂ ಇದೆ. ಅದೇ ರೀತಿ ನಿನ್ನಲ್ಲಿರೋ ಒಳ್ಳೆತನ ನಿನಗೂ ಈ ಮನೆಗೂ. ರಘು, ಏನ್ ರಘು, ನನ್ನ ಹಿರಿ ಸೊಸೆ ಒಳ್ಳೆತನದ ಬಗ್ಗೆ ಏನೋ ಮಾತಾಡ್ತಿದ್ದೀರಾ? ನನ್ನನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ನಾನು ನನ್ನ ಸೊಸೆನ ಮನಸಾರೆ ಬಾಯಿ ತುಂಬ ಹೊಗಳ್ತೀನಿ. ಏನಿಲ್ಲ ಅತ್ಯಮ್ಮ, ಮಾವ ಯಾವಾಗಲೂ ಮಾಮೂಲಿಯಾಗಿ ನನ್ನ ಅಡುಗೆ ವಿಷಯಕ್ಕೆ ಇಲ್ಲ ಅಚ್ಚುಕಟ್ಟಿನ ವಿಷಯಕ್ಕೆ ಹೊಗಳ್ತಿರ್ತಾರಲ್ಲ, ಈಗಲೂ ಅದನ್ನೇ ಮಾಡ್ತಿದ್ರು. ಇಷ್ಟೊತ್ತು ಅವ್ರು ಹೊಗಳಿದ್ರು, ಈಗ ನೀವು ಏನಾದರೂ ಹೊಗ್ಳಕ್ಕೆ ಶುರು ಮಾಡಿಬಿಟ್ರೆ ನನ್ನ ಕಾಲು ಭೂಮಿ ಮೇಲೆ ನಿಲ್ಲಲ್ಲ ಅನಿಸುತ್ತೆ. ನನ್ನ ಸೊಸೆ ಏನು ಅಂತ ನನಗೆ ಗೊತ್ತಿದೆ. ಹೊಗಳಿಕೆನ ತಲೆಗೆ ಹಾಕ್ಕೋಬಾರ್ದು, ತೆಗಳಿಕೆನ ಮನಸ್ಸಿಗೂ ಹಾಕ್ಕೋಬಾರ್ದು. ನಿಜ ಅತ್ಯಮ್ಮ. ಆದರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹೆಣ್ಣಲ್ಲ ಅಂತ ನನಗೆ ಗೊತ್ತಮ್ಮ. ಸರಿ ಅತ್ಯಮ್ಮ, ಊಟಕ್ಕೆ ಸಮಯ ಆಯಿತು, ನಡೀರಿ. ಆಗಲಿ, ನೀವೆಲ್ಲ ಬನ್ನಿ. ಯಜಮಾನ್ರೆ, ಜನನಿಯವ್ರನ್ನ ಸಮಾಧಾನ ಮಾಡಿ ನೀವು ಊಟಕ್ಕೆ ಕರ್ಕೊಂಡು ಬನ್ನಿ. ಸರಿ ಪಾರು. ಯಾಕೆ ಪಾರ್ವತಿ, ಜನನಿ ಬೇಜಾರು ಮಾಡ್ಕೊಂಡಿದ್ದಾಳ? ಯಾಕಮ್ಮ? ಮಾವ, ನಿಮ್ಮೆಲ್ಲ ಪ್ರಶ್ನೆಗೂ ಅನುಮಾನಕ್ಕೂ ನಾನು ಉತ್ತರ ಕೊಡ್ತೀನಿ, ಆದರೆ ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲಮ್ಮ, ಅದು ಊಟಕ್ಕೆ ಬನ್ನಿ. ಯಾವ ಹೆಂಡ್ತಿನೇ ಆಗಲಿ ನನ್ನ ಗಂಡ ಕಳ್ಳ ಆದರೂ ಹುಡುಕ ಆದರೂ ಕೊನೆ ಪಕ್ಷ ಕೊಲೆಗಾರ ಆದರೂ ಸಹಿಸ್ಕೋತಾಳೆ. ಆದರೆ ಇನ್ನೊಬ್ಳ ಜೊತೆ ತನ್ನ ಗಂಡನ್ನ ಹಂಚ್ಕೊಳ್ಳೋದನ್ನ ಮಾತ್ರ ಸತ್ರು ಒಪ್ಕೊಳ್ಳಲ್ಲ. ಈ ರೀತಿ ಮಾತಾಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಪ್ರೀತು. ತನ್ನ ಗಂಡ ಯಾವುದೋ ಹುಡುಗಿನ ಮಾತಾಡಿಸಿ ಅವಳನ್ನ ಊಟಕ್ಕೆ ಕರ್ಕೊಂಡು ಹೋದ ತಕ್ಷಣ ಅದಕ್ಕೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋಷ್ಟು ಸಣ್ಣ ಬುದ್ಧಿ ನನಗಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಆ ಹುಡುಗಿ ಮೇಲೆ ನನಗೆ ಒಳ್ಳೆ ಭಾವನೆನೇ ಬರ್ತಿಲ್ಲ. ಅವಳು ಒಳ್ಳೆಯವಳು, ಅವಳನ್ನ ನಂಬಬೇಕು ಅಂತಾನೆ ನನಗೆ ಅನಿಸ್ತಿಲ್ಲ. ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಭಾವನೆ ಬೇಗ ಅರ್ಥ ಆಗುತ್ತಂತೆ, ಅದಕ್ಕೆ ಆ ಮಾತು ಹೇಳಿದೆ. ಆ ಹುಡುಗಿ ಬಂದಾಗಿಂದ ನನ್ನ ಮನಸ್ಸಿಗೆ ಯಾಕೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ. ಇವತ್ತು ನಿನ್ನ ಜೊತೆ ಊಟಕ್ಕೆ ಬಂದಿದ್ದಾಳೆ, ಅದು ಅಲ್ಲದೆ ನಾವಿಬ್ರು ಇರೋ ರೂಮ್ನ ಉಪಯೋಗಿಸ್ತಿದ್ದಾಳೆ. ಒಂದು ವೇಳೆ ನಾಳೆ ನನ್ನ ಗಂಡನ್ನು ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲಮ್ಮ ಜನ್ನಿ. ಹೆಂಡತಿಯಾಗಿ ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಪಾರು ಇರೋವರೆಗೂ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾರಿಂದನೂ ಚಿಕ್ಕ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀವಿ. ನಮ್ಮನ್ನು ನಂಬು. ನೋಡಮ್ಮ ಜನ್ನಿ, ನೀನು ಬರೀ ನನಗೆ ನಾದ್ನಿ ಮಾತ್ರ ಅಲ್ಲ, ನನ್ನ ತಂಗಿ ಥರ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಿನಗೆ ಯಾರಿಂದನೂ ಅನ್ಯಾಯ ಆಗದೆ ಇರೋ ಥರ ನೋಡ್ಕೋತೀನಿ. ಆ ಜವಾಬ್ದಾರಿ ನಂದಮ್ಮ. ಬಾ, ಊಟ ಮಾಡೋಣ. ನಿನಗೆ ಬೇರೆ ಸಪ್ರೇಟಾಗಿ ಹೇಳ್ಬೇಕಾ? ಬಾ.
ಅಪ್ಪ ಒಂದು ದೊಡ್ಡ ಗಂಡಾಂತರದಿಂದ ಪಾರಾದಂಗಾಯ್ತು. ಅಲ್ಲ ಯಜಮಾನ್ರೆ, ಆ ಮೋನಿಕಂಗೆ ಜನನಿಯವರಿದ್ದಾಗ ನಮ್ಮ ಮೈದನಿಂದ ಸ್ವಲ್ಪ ದೂರ ಇರು ಅಂತ ಹೇಳಿದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ಜನನಿಯವರಷ್ಟೇ ಹಕ್ಕು ನನಗೂ ಇದೆ, ಪ್ರೀತು ನನಗೂ ಗಂಡನ ಥರನೇ ಅಂತ ಹೇಳ್ತಾಳೆ. ನೋಡಿ, ನನ್ನ ಜನನಿ ಮಧ್ಯೆ ಭೇದ ಭಾವ ಮಾಡೋದಾದ್ರೆ ನನ್ನನ್ನು ಯಾಕೆ ಇಲ್ಲಿ ಇರಿಸ್ಕೊಂಡಿದ್ದೀರಾ, ನನ್ನನ್ನು ಕಳಿಸ್ಬಿಡಿ ಅಂತಾಳೆ. ಅಲ್ಲ ಯಜಮಾನ್ರೆ, ನಮ್ಮ ಅರ್ಸನ್ ಕೋಟೆ ಮರ್ಯಾದೆ ಅವಳ ನಾಲ್ಗೆ ಮೇಲಿದೆ, ಅವಳನ್ನ ಹೇಗೆ ಕಳಿಸ್ಬಿಡೋದಕ್ಕಾಗುತ್ತೆ? ಅವಳನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಅಲ್ಲ ಯಜಮಾನ್ರೆ, ಅವಳನ್ನ ನನ್ನ ಮೈದನ ಮೇಲೆ ಪ್ರೀತಿ ಇರೋಳು ಅವರನ್ನು ಪ್ರೀತಿಯಿಂದ ಒಲಿಸ್ಕೋತಿದ್ಲು. ನಮ್ಮ ಹತ್ರನೂ ಅಷ್ಟೇ ಕರುಣೆ ಬರೋ ಥರ ನಡ್ಕೋತಿದ್ಲು. ಆದರೆ ಇವಳು ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಜನನಿಯವ್ರು ನೋಡ್ತಿದ್ರು, ಹಿಡ್ದಿದ್ದ ಕೈನ ಬಿಡಲಿಲ್ಲ ಅಂದರೆ ನನಗೆ ಯಾಕೋ ಅವಳು ಒಳ್ಳೆಯವಳು ಅಂತ ಅನ್ನಿಸ್ತಾ ಇಲ್ಲ ಯಜಮಾನ್ರೆ. ನನ್ನ ಮೈದನಿಗೆ ಅವಳಿಂದ ಅಂತರ ಕಾಪಾಡ್ಕೊಳ್ಳೋದಕ್ಕೆ ಹೇಳಬೇಕು. ಅವನು ಅವಳಿಂದ ದೂರ ಇದ್ರು ಅವ್ಳು ಸುಮ್ಮನಿರ್ಬೇಕಲ್ಲ ಪಾರು. ಇವತ್ತು ಊಟಕ್ಕೆ ಕೂತು ನಾ ಫೋನ್ ಮಾಡಿ ಕರ್ಸ್ಕೊಂಡ್ಲು, ಆಮೇಲೆ ಅವಳೇ ತಾನೆ ಅವ್ನ ಕೈ ಹಿಡಿದು ಕರ್ಕೊಂಬಂದಿದ್ದು. ಹಾಗಾದರೆ ಮೊದಲು ಅವಳ ಕೈಯಿಂದ ಫೋನ್ ಕಿತ್ಕೋಬೇಕು. ಅಲ್ಲ ಪಾರು, ಅವಳಿನ ಚಿಕ್ಕ ಮಗುನಾ ಕಿತ್ಕೊಂಡ್ರೆ ಸುಮ್ಮನೆ ಇರೋದಕ್ಕೆ? ಅವಳಿಗೆ ಗೊತ್ತಾಗ್ದಂಗೆ ತೊಗೊಂಡ್ಬಿಟ್ರೆ? ಅಂದರೆ ಕಳ್ತನ ಮಾಡಬೇಕಾ? ಯಜಮಾನ್ರೆ, ಇದನ್ನ ಕಳ್ತನ ಅಂತ ಹೇಳೋದಕ್ಕಾಗಲ್ಲ. ಒಳ್ಳೇದಕ್ಕೋಸ್ಕರ ತಾನೇ ನಾವು ಮಾಡ್ತಾ ಇರೋದು. ಒಂದ್ಸತಿ ಪ್ರಯತ್ನ ಮಾಡೋಣವಾ? ಯಜಮಾನ್ರೆ, ಅವಳು ಈ ಮನೇಲಿರೋ ಒಂದೊಂದು ಕ್ಷಣನೂ ನನಗೆ ಬೆಂಕಿ ಮೇಲೆ ನಡೆದಾಗ ಆಗ್ತಾ ಇದೆ. ಆ ಮೋನಿಕಾ ಜನನಿಯವ್ರ ರೂಮಲ್ಲಿರೋದು ಜನನಿಯವ್ರಿಗೆ ಸಹಜವಾಗಿಯೇ ಅಭದ್ರತೆ ಕಾಡ್ತಾ ಇದೆ. ಈಗ ಮಾವಂಗೂ ಅನುಮಾನ ಹುಟ್ಕೊಂಡಿದೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ನಮ್ದಲ್ವಾ? ಅವ್ರಿಗೆ ನಿಮ್ಮ ತಮ್ಮನ ವಿಚಾರ ಹೇಳೋದಕ್ಕಾಗುತ್ತಾ? ಹೇಳಿದ್ರೆ ಅವ್ರ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಆದ್ರೆ? ಸರಿ, ಮೋನಿಕಾ ಬಗ್ಗೆ ಅಪ್ಪ ಕೇಳಿದಾಗ ಏನಂತಂದೆ? ಕಾಲಾವಕಾಶ ಬೇಕು ಅಂತ ಕೇಳಿದ್ದೀನಿ. ಅಪ್ಪ ಒಳ್ಳೇದು ಮಾಡಿದೆ ಪಾರು. ವಿಷಯ ಎಲ್ಲ ಕಡೆಯಿಂದ ತುಂಬ ಸೂಕ್ಷ್ಮವಾಗಿದೆ, ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಹೌದು ಯಜಮಾನ್ರೆ, ಈಗ ನಾವು ಮೊದಲು ಆ ಫೋನ್ನ ಹೇಗೆ ಕಳ್ತನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಂ. ಜನನಿಯವರೆಲ್ಲ ಬಟ್ಟೆನೂ ತಗೊಂಡು ಬೇರೆ ರೂಮಿಗೆ ಸೆಟ್ಲಾದರು. ಇವಾಗ ನಂಗೆ ಹಾಕೊಳ್ಳೋಕೆ ಬೇರೆ ಬಟ್ಟೆನೇ ಇಲ್ಲ. ಇದೇ ಬಟ್ಟೆಯಲ್ಲಿ ಎಷ್ಟು ದಿನ ಅಂತ ಇರಲಿ? ಈ ಪ್ರೀತು ಅಂತೂ ಏನು ಗಮನಕ್ಕೆ ಹಾಕೊಳ್ಳಲ್ಲ. ರಾಣ ಸರಿ ಕಾಲ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಕೇಳಬೇಕು. ಶಿಟ್, ರಾಣ ಸರ್ ನೆನ್ನೆ ನೈಟ್ ಎಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ. ನಿನ್ನೆ ಅಖಿಲನ ನೋಡಿ ಗಾಬರಿಲಿ ಸೈಲೆಂಟ್ ಮಾಡಿದವಳು ಫೋನ್ ಕಡೆ ಗಮನನೇ ಕೊಡಲಿಲ್ಲ. ಮೊದಲು ರಾಣ ಸರಿ ಕಾಲ್ ಮಾಡಿ ನನ್ನ ಇಲ್ಲಿಂದ ಕರ್ಸ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದಾರ ಕೇಳೋಣ. ಹೇಳು ಮೋನಿಕಾ. ಒಳಗಡೆ ಬರ್ಬೋದಾ? ಹಲೋ. ಫೋನ್ ಯಾಕೆ ಕಟ್ ಮಾಡ್ಬಿಟ್ಲು? ಬನ್ನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ, ಏನು ಪ್ರಾಬ್ಲಮ್ ಆಗಿದೆ? ಏನು ಬೆಳಗ್ಗೆನೆ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ತಪ್ಪಿಸ್ಕೊಂಡ್ಬಿಟ್ಟಿರ್ತೀನಿ ಅಂತನಾ? ನೀವು ನನ್ನ ಕಣ್ಣು ತಪ್ಪಿಸಿ ಈ ಮನೆ ಹೊಸಲು ದಾಟೋದಕ್ಕಾಗಲ್ಲ. ಒಂದು ವೇಳೆ ಹಾಗೆ ಪ್ರಯತ್ನ ಪಟ್ಟರು ಆಗಲ್ಲ ಬಿಡಿ. ಯಾಕೆ ಅಂದರೆ ಬರೀ ನನ್ನ ಕಣ್ಣು ಮಾತ್ರ ಅಲ್ಲ, ಈ ಮನೇಲಿ 10 ಕಣ್ಗಳಿದೆ. ಅದನ್ನೆಲ್ಲ ದಾಟ್ಕೊಂಡು ನೀವು ಈ ಮನೆಯಿಂದ ಹೊರಗಡೆ ಹೋಗೋದು ಅಸಾಧ್ಯದ ಮಾತು. ಅಷ್ಟಕ್ಕೂ ನೀವೇನಕ್ಕೆ ತಪ್ಪಿಸ್ಕೊಂಡು ಹೋಗಬೇಕು? ನೀವೇನಾದರೂ ತಪ್ಪು ಮಾಡಿದ್ದೀರಾ? ನೀವು ಈ ಮನೆಗೆ ಬಂದಿರೋದು ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ಕೆ. ನಾನು ನಿಮ್ಮನ್ನ ಇಲ್ಲಿ ಉಳಿಸ್ಕೊಂಡಿರೋದು ನಿಮಗೆ ನ್ಯಾಯ ಕೊಡಿಸೋದಕ್ಕೆ.
ಹೀಗಿರೋವಾಗ ನೀವ್ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಲ್ವಾ? ನಾವಿಲ್ಲಿಗೆ ಬಂದಿದ್ದು ನೀವು ತಪ್ಪಿಸ್ಕೊಂಡು ಹೋಗಿದ್ದೀರಾ ಇಲ್ವಾ ಅಂತ ನೋಡೋದಕ್ಕಲ್ಲ, ನಿಮಗೋಸ್ಕರ ಹೊಸ ಬಟ್ಟೆಗಳು ತೊಗೊಂಬಂದಿದ್ವಿ, ಕೊಡೋಣ ಅಂತ ತೊಗೊಂಬಂದ್ವಿ. ಹೌದಾ? ಹೌದು, ನಾನೇ ಹೇಳಿದೆ. ಪರು ಕೊಡು. ತಗೊಳ್ಳಿ. ನೀವು ಉಟ್ಟು ಬಟ್ಟೆಯಲ್ಲೇ ನನ್ನ ಮೈದನ್ನು ನಂಬ್ಕೊಂಡು ಈ ಮನೆಗೆ ಬಂದಿದ್ದೀರಾ. ಅದು ಅಲ್ಲದೆ ಬಂದಾಗಿಂದ ನೀವು ಜನನಿಯವ್ರ ಬಟ್ಟೆನೇ ಹಾಕೋತಿದ್ದೀರಾ. ನೀವು ಎಷ್ಟು ದಿನ ಅವ್ರ ಬಟ್ಟೆ ಹಾಕೊಳ್ಳೋದಕ್ಕಾಗುತ್ತೆ ಹೇಳಿ? ನಿಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಬಟ್ಟೆಗಳಿದ್ರೆ ಚಂದ ಅಲ್ವಾ? ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ನಿಮಗೋಸ್ಕರ ಅಂತ ಬಟ್ಟೆಗಳು ತಂದಿದ್ದೀವಿ. ನೀವಿವಾಗ ಹೇಳಿದ ಮಾತೆಲ್ಲ ಬರೀ ಬಟ್ಟೆಗೆ ಹೇಳ್ದಂಗೆ ಅನ್ನಿಸ್ಲಿಲ್ಲ. ಪ್ರೀತುನ ಬಿಟ್ಬಿಡು, ಬೇರೆ ಯಾರನ್ನಾದ್ರೂ ನೋಡ್ಕೋ ಅಂತ ಹೇಳ್ದಂಗಿತ್ತು. ಅಯ್ಯೋ ಇಲ್ಲಪ್ಪ, ನಾನು ಬಟ್ಟೆ ಬಗ್ಗೆ ಮಾತ್ರ ಹೇಳಿದೆ. ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳು ಹಾಕೊಳ್ಳಿ. ಹೋಗೋಣ. ಅಪ್ಪ, ಅಂತೂ ಜೀವನದಲ್ಲಿ 2ನೇ ಸಲ ಕಳ್ತನ ಮಾಡೋ ಹಾಗಾಯ್ತು. 2ನೇ ಸಲಿನಾ? ಅಂದ್ರೆ ನೀವು ಮುಂಚೆನೂ ಒಂದ್ಸತಿ ಕಳ್ತನ ಮಾಡಿದ್ದೀರಾ ಯಜಮಾನ್ರೆ? ಏನ್ ಕದ್ದಿದ್ರಿ? ನಿನ್ನ ಹೃದಯ. ಆದರೆ ಆಗ ನಿನ್ನ ಹೃದಯ ಕದ್ದಾಗ ಆಗದೆ ಇರೋ ಭಯ ಇವತ್ತು ಈ ಫೋನ್ ಕದಿಯುವಾಗ ಆಯ್ತು. ಯಾಕೆ ಭಯ ಆಗಲಿಲ್ಲ? ಹಾಗಾದರೆ ನಿನ್ನ ಹೃದಯ ನನಗೆ ಕೊಡ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಬರೀ ಹೃದಯ ಮಾತ್ರ ಅಲ್ಲ ಯಜಮಾನ್ರೆ, ನನ್ನ ಜೀವನ ನಿಮಗೆ ಕೊಡ್ತೀನಿ. ಅಷ್ಟೊಂದು ದೊಡ್ಡ ಮಾತು ಯಾಕೆ ಆಡ್ತೀಯ ಪರೋ? ಸದ್ಯಕ್ಕೆ ಇವಾಗ ಈ ಕದ್ದಿರೋ ಫೋನ ಜೋಪಾನವಾಗಿ ಇಟ್ಕೊ. ನೋಡು, ನಮ್ಮ ಕೆಲಸ ಈಸಿ ಆಗಲಿ ಅಂತ ಅವಳೇ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಇವಾಗ ಈ ಫೋನ್ಗೆ ಯಾವ ಕಾಲ್ಸು ಬರಲ್ಲ. ಬರು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಯಜಮಾನ್ರೆ, ನೀವು ಆಫೀಸಿಗೆ ಹೋಗೋಕ್ಕೂ ಮೊದಲು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಚರ್ಚೆ ಮಾಡಬೇಕು. ಮತ್ತಿನ್ನೇನಾದರೂ ಕಳ್ತನ ಮಾಡಬೇಕಾ? ಇನ್ನೇನು ಕದಿಯೋದು ಬೇಡ ಯಜಮಾನ್ರೆ. ಯಜಮಾನ್ರೆ, ಮೋನಿಕನ್ ಫೋನ್ನ ಕದ್ದು ಅವಳು ನಿಮ್ಮ ತಮ್ಮಂಗೆ ಫೋನ್ ಮಾಡಿ ಕರ್ಸ್ಕೊಳ್ಳೋದನ್ನು ನಾವು ತಪ್ಪಿಸಿದ್ದೀವಿ. ಆದರೆ ಅವಳು ಅವರಿರೋ ಜಾಗಕ್ಕೆ ಹೋಗಿ ಅವ್ರಿಗೇನಾದರೂ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಾಗ ಅವಳು ಕಣ್ಸನ್ನೆ ಮಾಡಿ ಅವ್ರನ್ನ ಕರ್ಸ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲದೆ ಮೋನಿಕಾ ನಿಮ್ಮ ತಮ್ಮನ ಕೈ ಹಿಡ್ಕೊಂಡ್ರು ಅಂತ ಜನನಿಯವ್ರಿಗೆ ಮೊದಲೇ ಬೇಜಾರಾಗಿದೆ. ಅಂಥದ್ರಲ್ಲಿ ಈ ಮೋನಿಕಾ ಬೇಕು ಅಂತಾನೆ ಇನ್ನೂ ಹೆಚ್ಚಿನ ಕಿತಾಪತಿ ಮಾಡಿದ್ರೆ ನಿಮ್ಮ ತಮ್ಮನ ಮೇಲೆ ಅಷ್ಟೇ ಅಲ್ಲ, ಜನನಿಯವ್ರ ಮೇಲೂ ಪರಿಣಾಮ ಬೀರುತ್ತಲ್ವಾ? ಆಮೇಲೆ ಅವರು ಯಾವ ಥರ ನಿರ್ಧಾರ ಬೇಕಾದರೂ ತಗೋಬೋದು ತಾನೇ? ಹೌದು, ಯಾವುದೇ ಕಾರಣಕ್ಕೂ ಪ್ರೀತು ಮತ್ತು ಜನನಿ ಜೀವನ ಹಾಳಾಗೋಕ್ಕೆ ನಾವು ಬಿಡಬಾರ್ದು. ಆದರೆ ಆ ಹುಡುಗಿನ ಪ್ರೀತಿಯಿಂದ ಹೇಗೆ ಅವಾಯ್ಡ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಜಮಾನ್ರೆ, ನನಗನ್ಸೋ ಪ್ರಕಾರ ಜನನಿಯವರು ನಿಮ್ಮ ತಮ್ಮ ಇಬ್ರು ಹೊಂದಾಣಿಕೆಯಿಂದ ಇದ್ದರೆ ಅವ್ರ ಮಧ್ಯೆ ಹೋಗೋ ಧೈರ್ಯ ಮಾಡಲ್ಲ ಅನ್ಸುತ್ತೆ ಈ ಮೋನಿಕಾ. ನೀನು ಹೇಳಿದಾಗೆ ಮೊದಲು ಪ್ರೀತು ಮತ್ತು ಜನನ ಒಂದಾಗಿರ್ಸಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಆಮೇಲೆ ಈ ಮೋನಿಕಾ ಯಾರು, ಇವಳು ನಮ್ಮ ಮನೆಗೆ ಬಂದಿರೋ ಉದ್ದೇಶ ಏನು, ಪ್ರೀತಿಯಿಂದ ಇವಳಿಗೆ ಮೋಸ ಆಗಿದೆಯಾ ಅಥವಾ ಇವಳೇ ಪ್ರೀತಿಗೆ ಮೋಸ ಮಾಡ್ತಾ ಇದ್ದಲ್ಲ, ಇದನ್ನೆಲ್ಲ ಆಮೇಲೆ ಪತ್ತೆ ಮಾಡೋಣ. ಒಂದು ವೇಳೆ ದುಡ್ಡಿನ ಅವಶ್ಯಕತೆಯಿಂದ ಹೀಗೆಲ್ಲ ಮಾಡಿದರೆ ಮಾನವೀಯತೆ ದೃಷ್ಟಿಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸೋಣ. ಕೆಟ್ಟದ್ದು ಮಾಡೋಕ್ಕೆ ಬಂದಿದ್ರೆ ಸರಿಯಾದ ಪಾಠ ಕಲಿಸೋಣ. ಹಾಗಾದರೆ ಸದ್ಯಕ್ಕೆ ಈಗ ನಮ್ಮ ಮುಂದೆ ಇರೋ ಸವಾಲು ಅಂದರೆ ನಿಮ್ಮ ತಮ್ಮ ನನ್ನ ತಂಗಿನ ಹೊಂದಾಣಿಕೆಯಿಂದ ಇರೋ ಥರ ನಾವು ಮಾಡೋದು ಅಲ್ವಾ? ಎಸ್, ಹೇಗೆ ಅಂತ ಯೋಚನೆ ಮಾಡು ಬರೋ.
ರಾಣಾ ಸರಿಗೆ ಫೋನ್ ಮಾಡೋಕ್ಕೆ ಹೋಗಿ ಆದಿಪಾರು ಬಂದರು ಅಂತ ಮರ್ತೇ ಬಿಟ್ಟೆ. ಮೊದಲವ್ರಿಗೆ ಫೋನ್ ಮಾಡಬೇಕು. ಇಲ್ಲಿಟ್ಟಿದ್ದು ಫೋನ್ ಎಲ್ಲೋಯ್ತು? ಒಳಗಡೆ ಬರ್ಬೋದಾ? ಆದಿತ್ಯ ಪಾರು ಬಂದಾಗ ಏನು ಮಾಡಬೇಕು ಗೊತ್ತಾಗದೆ ನಾನೇ ಸ್ವಿಚ್ ಆಫ್ ಮಾಡಿ ಇಲ್ಲಿ ಬಿಸಾಕ್ದೆ. ಹೀಗೆಲ್ಲೋಯ್ತು? ಶಿಟ್, ಯಾರ ಕೈಲಾದರೂ ಫೋನ್ ಇಸ್ಕೊಂಡು ಕಾಲ್ ಮಾಡೋಣ ಅಂದರೆ ನಾನೇ ಸ್ವಿಚ್ ಆಫ್ ಮಾಡಿದ್ದೀನಿ. ಏನು ಮಾಡಲಿ ಈಗ? ಎಲ್ಲೋಯ್ತಪ್ಪ ನನ್ನ ಫೋನು? ಅಣ್ಣ ಕಾಫಿ. ಏನಾರೋ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ? ಯಾವಾಗ ನೋಡಿದ್ರು ನೀನು ಟೆನ್ಷನಲ್ಲೇ ಇರ್ತೀಯ. ಅದಕ್ಕೆ ನಿನ್ನ ಟೆನ್ಷನ್ ಕಡಿಮೆ ಆಗಲಿ ಅಂತ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬಂದಿದ್ದೆ. ಟೆನ್ಷನ್ ಆಗದೆ ಇರತ್ತಾರು. ನಿನ್ನೆಯಿಂದ ಅವಳಿಗೆ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡಿಲ್ಲ. ಈಗ ಫೋನ್ ಮಾಡಿದ್ಲು, ರಿಸೀವ್ ಮಾಡಿದ್ರೆ ಕಟ್ ಮಾಡಿಬಿಟ್ಲು. ಮತ್ತೆ ನಾನು ವಾಪಸ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಲ್ಲಿ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಆಗ್ಲಿಂದನೂ ಅವಳು ಇವಾಗ ಫೋನ್ ಮಾಡ್ತಾಳೆ, ಆವಾಗ ಫೋನ್ ಮಾಡ್ತಾಳೆ ಅಂತ ಕಾಯ್ತಾನೆ ಇದ್ದೀನಿ. ನಿಧಾನ. ಆತರಗಾರನಿಗೆ ಬುದ್ಧಿಮಟ್ಟ ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ಅಣ್ಣ ಅಲ್ಲಿ ಏನೂ ಆಗಿರಲ್ಲ, ನೀನು ಸ್ವಲ್ಪ ಕಾಮ್ ಆಗಿರು ಪ್ಲೀಸ್. ಹಾಗೇನಾದರೂ ಆಗಿದ್ದಿದ್ರೆ ಮೋನಿಕಾ ಅಲ್ದೇ ಹೋದ್ರು ಪ್ರೀತುನಾದ್ರೂ ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದ. ಅಲ್ಲೇನು ನಡೀತಿದೆ ಅಂತ ಹೇಳಕ್ಕಲ್ಲ, ಅಟ್ಲೀಸ್ಟ್ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಕ್ಕಾದ್ರು. ಯಾಕಂದರೆ ಮೋನಿಕಾ ಅಲ್ಲಿದ್ದಷ್ಟು ಅದು ಪ್ರೀತುಗೆ ಟ್ರಬಲ್. ಸೊ ಅಲ್ಲಿ ಏನೂ ಆಗಿರಲ್ಲ. ಇನ್ಫ್ಯಾಕ್ಟ್ ಪ್ರೀತು ಅವಳನ್ನ ಅಲ್ಲಿ ಇಷ್ಟಪಟ್ಟು ಇಟ್ಕೊಂಡಿಲ್ಲ, ನಮ್ಮ ಬಲವಂತಕ್ಕೆ ಇಟ್ಕೊಂಡಿರು. ನೀನು ರಿಲ್ಯಾಕ್ಸ್ ಆಗು, ಏನೂ ಆಗಿರಲ್ಲ. ಯಾರೋ ಮಾತಿಂದ ಸಮಾಧಾನ ಸಿಗ್ಬೋದು, ಪರಿಹಾರ ಸಿಗಲ್ಲ. ಏನ್ ಮಾಡ್ಬೇಕೀಗ? ನೀನೇ ಅರ್ಸನ್ ಕೋಟೆಗೆ ಹೋಗಿ ಮೋನಿಕಾ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ, ಯಾಕೆ ನನಗೆ ಕಾಲ್ ಬ್ಯಾಕ್ ಮಾಡಿಲ್ಲ ಅಂತ ಹೋಗಿ ದಬಾಯಿಸ್ತೀಯಾ? ಆಗಲ್ಲ ತಾನೆ? ಆಗಲ್ಲ ಅಂದಮೇಲೆ ಸ್ವಲ್ಪ ಕಾಮ್ ಡೌನ್. ಎಲ್ಲ ಸರಿ ಹೋಗುತ್ತೆ. ನೀನು ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ಬೇಡ ಪ್ಲೀಸ್. ಸುಮ್ಮನೆ ಕೂಲಾಗಿ ಕಾಫಿ ಕುಡಿ. ಯಜಮಾನ್ರೆ ಹೊಡಿತು. ಏನು? ಈಗ ನೀವು ನನ್ನ ಹಿಂದೆ ಹೋಗಿ ಪ್ರೀತಿಯಿಂದ ಬಂದು ತಪ್ಕೋಬೇಕು. ಏನು ಹೇಳ್ತಾ ಇದೆಯಾ ಪಾರು? ತಮಾಷೆ ಮಾಡ್ತಾ ಇಲ್ಲ ತಾನೇ? ಯಜಮಾನ್ರೆ ನಾನು ಯಾಕೆ ತಮಾಷೆ ಮಾಡಲಿ? ಮೊದಲು ನಾನು ಹೇಳಿದ್ದನ್ನು ಮಾಡಿ ಹೋಗಿ. ಹಾಂ ಸರಿ ಸರಿ. ಪಾರು, ಹಿಂದೆಯಿಂದಾನೇ ಬಂದು ತಪ್ಕೋಬೇಕಾ, ಮುಂದೆಯಿಂದ ತಪ್ಕೋಬಾರ್ದಾ? ಆಯ್ತು ಪಾರು, ಗುರಾಯಿಸ್ಬೇಡ. ಗೊತ್ತಾಗಿಲ್ಲ ಅದಕ್ಕೆ ಕೇಳಿದ್ನಪ್ಪ. ನಾನು ನಿಮ್ಗೆ ಏನು ಹೇಳಿದೆ? ಹಿಂದೆಯಿಂದ ಬಂದು ತಪ್ಕೊಳ್ಳಿ ಅಂತ ತಾನೇ ಹೇಳಿದ್ದು. ಅಲ್ಲ, ಮುಂದೆಯಿಂದ ಬಂದು ತಪ್ಕೋಬೋದಲ್ವಾ? ಹೌದಾ? ಆಯ್ತು ಆಯ್ತು ಆಯ್ತು.
ಹೋಗು